ಈಗ ಯೂಶುವಲ್ ಆಗಿ ಹೀರೋಯಿನ್ಸ್ ಅಂತ ಬಂದಾಗ ಗ್ಲಾಮರಸ್ ಲುಕ್ಕಲ್ಲಿ ಎಂಟ್ರಿ ಕೊಡ್ತಾರೆ ಸಿನಿಮಾ ಇಂಡಸ್ಟ್ರಿಗೆ. ಅದರಲ್ಲೂ ಫುಲ್ ಒಂಥರ ಕ್ಯೂಟಾಗಿ ಬಬ್ಲಿ ಬಬ್ಲಿ ಕ್ಯಾರೆಕ್ಟರ್ಸ್ನೇ ಚೂಸ್ ಮಾಡ್ತಾರೆ. ನೀವು ಯಾಕೆ ಈ ಪಾತ್ರನೇ ಚೂಸ್ ಮಾಡಿದ್ರಿ, ಅದು ಹಳ್ಳಿ ಹುಡುಗಿ ಪಾತ್ರ ಅಂತ? ನನಗೆ ಅದೊಂದು ಆಸೆ ಇತ್ತು. ಅಂದರೆ ಫಸ್ಟ್ ಎಂಟ್ರಿ ಕೊಡಬೇಕಾಗಿರೋದು ಈ ಥರ ಒಂದು ಹಳ್ಳಿ ಹುಡುಗಿ, ಒಂದು ಸಿಂಪಲ್ ಹುಡುಗಿ ಕ್ಯಾರೆಕ್ಟರಲ್ಲಿ ಬರಬೇಕು ಅಂತ ಆಸೆ ಇತ್ತು. ಈ ಥರ ಸ್ಟೋರಿ ಕೇಳಿದಾಗ ತುಂಬ ಇಷ್ಟ ಆಯಿತು. ಓಕೆ, ಈ ಥರ ಇದೆ ಕಾನ್ಸೆಪ್ಟ್ ಹೀಗಿದೆ ಅಂತ ಕೇಳಿದಾಗ ನನಗೆ ಫಸ್ಟ್ ಒಂದು ಸ್ವಲ್ಪ ಟೆನ್ಷನ್ ಆಗಿತ್ತು. ಯಾಕಂದರೆ ನಾನು ತುಂಬ ಕಾನ್ಷಿಯಸ್. ಅಂದರೆ ನಂದು ಗೆಟಪ್ ಬಂದರೂ, ನಂದು ಮೇಕಪ್ ಹೇರ್ ಸ್ಟೈಲ್ ಏನು ಬಂದ್ರೂ ಸ್ವಲ್ಪ ಕಾನ್ಷಿಯಸ್ ನಾನು. ಯಾಕೆ ನಾವು ಸೀರಿಯಲಲ್ಲಿ ಹಾಗೆ ಇದ್ದು ಇವಾಗ ಟೆನ್ಷನ್ ಆಗಿತ್ತು, ಅಯ್ಯೋ ಏನು ಮಾಡೋದು ಅಂತ. ಬಟ್ ಯಾವಾಗ ಆ ಗೆಟಪ್ ಹಾಕ್ಕೊಂಡೆ ಖುಷಿ ಆಯಿತು. ಈ ಥರನೂ ಒಂದು ಹೀರೋಯಿನ್ನ ಹಿಂಗೆ ಇಂಟ್ರೊಡ್ಯೂಸ್ ಮಾಡ್ಬೋದಾ ಅನ್ನೋದು ಇದ್ದಿದ್ದು ಅದೆಲ್ಲ ತಲೆಯಿಂದ ತೆಗೆದು ಚೆನ್ನಾಗಿ ಬಂದಿದೆ. ಆ್ಯಂಡ್ ಚೆನ್ನಾಗಿ ಕಾಣ್ತಾ ಇದ್ದೀನಿ. ಮೋಸ್ಟ್ಲಿ ಜನನೂ ಇಷ್ಟಪಡ್ತಾರೆ. ಈಗ ಭಟ್ರು ಸರ್ ಕತೆ ಅಂತ ಹೇಳಿದ್ರೆ ಅದು ಸಾಮಾನ್ಯವಾಗಿರಲ್ಲ. ಎಲ್ರಿಗೂ ಗೊತ್ತು, ಅವ್ರು ತುಂಬ ಅದ್ಭುತವಾದಂತಹ ಕತೆಗಳನ್ನು ಬರೀತಾರೆ ಅಂತ. ಅದರಲ್ಲಿ ರವಿ ನಾರಾಯಣ್ ಸರ್ ಕಮರ್ಷಿಯಲ್ ಟಚನ್ನು ಕೊಟ್ಟಿದ್ದಾರೆ. ಈಗ ನೀವು ಕಮರ್ಷಿಯಲ್ ಹೀರೋಯಿನ್ ಆಗು ಕೂಡ ಲಾಂಚ್ ಆಗ್ತಾ ಇದ್ದೀರಾ, ಹಾಗೆ ಒಂದು ಕಂಪ್ಲೀಟ್ ನಿಮ್ಮ ಆಸೆ ಅಂತೆ ಹಳ್ಳಿ ಹುಡುಗಿಯಾಗೂ ಕೂಡ ಲಾಂಚ್ ಆಗ್ತಿದ್ದೀರಾ. ಹೇಗಿತ್ತು ಇದು ವರ್ಕ್ ಎಕ್ಸ್ಪೀರಿಯನ್ಸ್? ರಾಮನಾರಾಯಣ್ ಸರ್ ಅಂತ ಬಂದಾಗ ನಾವು ನೋಡಿದ್ದೀವಿ, ಲೈಕ್ ಡೈರೆಕ್ಟರ್ ಆಗಿ ನೋಡಿದ್ದೀವಿ, ರೈಟರ್ ಆಗಿ ನೋಡಿದ್ದೀವಿ. ಬಟ್ ಅವ್ರ ಜೊತೆ ವರ್ಕ್ ಮಾಡೋದು ಒಂಥರ ಚೆನ್ನಾಗಿತ್ತು. ಅಂದರೆ ಅವರು ತುಂಬ ಕಂಫರ್ಟೇಬಲ್ ಆಗಿ ಆ್ಯಂಡ್ ತುಂಬ ಸಪೋರ್ಟಿವ್ ಆಗಿ ಮಾಡಿದ್ದಾರೆ. ಯಾಕಂದರೆ ಡೈರೆಕ್ಟರ್ ತುಂಬ ಸ್ಟ್ರಿಕ್ಟ್ ಇರ್ತಾರೆ, ಹಾಗೆ ಹೇಗೆ ಅಂತ ನೋಡಿದ್ದೀವಿ, ನಮ್ಮ ಸೀರಿಯಲಲ್ಲೂ ನೋಡಿರ್ತೀವಿ. ಬಟ್ ಇವರು ಹಾಗಲ್ಲ, ಇವರು ಏನೇ ಪ್ರಾಬ್ಲಮ್ಸ್ ಇದ್ರೂ ಸಾಲ್ವ್ ಮಾಡಿ ಆ್ಯಂಡ್ ಚಿಕ್ಕ ಪುಟ್ಟದಕ್ಕೂ ತುಂಬ ಸಪೋರ್ಟಿವ್ ಆಗಿ ಇದ್ದರು. ಅವರನ್ನು ಅಂದರೆ ಅವ್ರು ನಮ್ಮ ಜೊತೆ ವರ್ಕ್ ಮಾಡೋದಕ್ಕಿಂತ ಅಂದರೆ ಅದು ತುಂಬ ಹೆಮ್ಮೆ ಇದೆ. ಯಾಕಂದರೆ ನಾನು ಅವರಿಗೆ ಒಂದು ಆರ್ಟಿಸ್ಟಾಗಿ ಸೆಲೆಕ್ಟ್ ಆಗಿರೋದಕ್ಕಿಂತ ಅವ್ರ ಜೊತೆ ನಾನು ವರ್ಕ್ ಮಾಡಿದ್ದೀನಿ ಅನ್ನೋದು ತುಂಬ ಖುಷಿ ಇದೆ. ಆ್ಯಂಡ್ ಟೀಮ್ ಕೂಡ ತುಂಬ ಚೆನ್ನಾಗಿತ್ತು. ಇವನ್ ಎಲ್ಲ ಟೆಕ್ನಿಷಿಯನ್ಸ್ ಕೂಡ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ, ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಆ್ಯಂಡ್ ರಾಮ್ ಸರು ಅಷ್ಟೇ, ಅವ್ರ ಪಾಪ ಒಂದು ಯಂಗ್ಸ್ಟರ್ ಥರ ಓಡಾಡಿದ್ದಾರೆ, ಕಷ್ಟಪಟ್ಟಿದ್ದಾರೆ. ಬೆಟ್ಟದ ಮೇಲೆ ಇಳಿದು ಹತ್ತಿ ಅಲ್ಲಿ ಇಲ್ಲಿ ಓಡಿ ತುಂಬ ಕಷ್ಟಪಟ್ಟಿದ್ದಾರೆ. ಆ್ಯಂಡ್ ಅವ್ರು ಎಲ್ಲರಿಗೂ ಒಂದೇ ಗೋಲ್ ಇರೋದು ಸಿನಿಮಾ ಚೆನ್ನಾಗಿ ಬರಬೇಕು ಅಂತ. ಸೊ ಎಲ್ರೂ ಅಂದರೆ ಟೆಕ್ನಿಷಿಯನ್ಸಿಂದ ಹಿಡಿದು ಆರ್ಟಿಸ್ಟ್ವರೆಗೆ ಎಲ್ರಿಗೂ ಗೋಲ್ ಅಷ್ಟೇ ಇರೋದು. ಸೊ ಅದಕ್ಕೆ ವರ್ಕ್ ಮಾಡಿದ್ದೀವಿ, ಚೆನ್ನಾಗಿ ಬಂದಿದೆ. ಈಗ ಇನ್ನೊಂದು ಕ್ಯೂರಿಯಾಸಿಟಿ ಏನಂದರೆ, ರಾಮಾಚಾರಿ ಸೀರಿಯಲಲ್ಲಿ ಚಾರು ಅವ್ರಿಗೆ ಕೂದಲು ಎಲ್ಲೋಯ್ತು ಅಂತ, ಈಗ ನೋಡಿದ್ರೆ ಫುಲ್ಲು ಅಂದರೆ ಹೇರ್ ಕಟ್ ಎಲ್ಲ ಮಾಡಿಸ್ಕೊಂಡು ಹೊಸ ಲುಕ್ಕಲ್ಲೇ ಬಂದಿದ್ದೀರಾ. ಏನಿದು ಅಂತ? ಆ್ಯಕ್ಚುಲಿ ಫಸ್ಟ್ ಈ ಥರ ಇದೆ ಅಂತ ಹೇಳಿದಾಗ ಟೆನ್ಷನ್ ಆಯಿತು. ಯಾಕಂದರೆ ಈ ಥರ ಸಿನಿಮಾ ಕಮಿಟ್ಮೆಂಟ್ ಇದೆ, ಏನು ಮಾಡೋದು ಅಂತ. ಬಟ್ ಆ ಥರ ಪಾತ್ರ ಎಲ್ರಿಗೂ ಸಿಗಲ್ಲ. ಆ್ಯಸ್ ಅ ಹೀರೋಯಿನ್ ನಾನು ಗ್ಲಾಮರಸ್ಸಿಂದನೇ ಹೋಗೋಳಲ್ಲ. ಯಾಕಂದರೆ ನನಗೆ ಪ್ರತಿಯೊಂದು ಅಡ್ವೆಂಚರ್ ಕೂಡ ನನಗಿಷ್ಟ. ಒಂದು ಹೊಸದಾಗಿ ಟ್ರೈ ಮಾಡೋದಂದರೆ ನನಗೆ ಅದೊಂಥರ ಹುಚ್ಚು, ಮಾಡ್ತೀನಿ ಅನ್ನೋ ಥರ. ಯಾಕಂದರೆ ನಾನು ಚಾರುವಾಗಿ ಎಲ್ಲ ಥರ ಗೆಟಪ್ ಹಾಕ್ಬಿಟ್ಟಿದ್ದೀನಿ. ಸೊ ಇದೊಂದಿತ್ತು. ಆ್ಯಂಡ್ ಹೊಸ ಎಕ್ಸ್ಪೀರಿಯನ್ಸ್, ಜನ ಹೇಗೆ ತಗೊಳ್ಳಲ್ವೋ ನಂಗೆ ಗೊತ್ತಿರಲಿಲ್ಲ. ಬಟ್ ನೆಗೆಟಿವ್ಸು ಇದೆ, ಪಾಸಿಟಿವ್ಸ್ ಇದೆ. ಅದರಲ್ಲಿ ನೆಗೆಟಿವ್ 20% ಆದರೆ ಪಾಸಿಟಿವ್ ಜಾಸ್ತಿನೇ ಇದೆ, 80% ಇದೆ. ಸೊ ಅದೊಂದು ಖುಷಿ. ಯಾಕಂದರೆ ಜನ ಎಕ್ಸೆಪ್ಟ್ ಮಾಡೋದು ಕಷ್ಟ. ಯಾಕಂದರೆ ಈ ಥರ ಹಿಂಗೆ ನನ್ನ ಅಂದರೆ ಚೆನ್ನಾಗಿ ನೋಡಿ ಇವಾಗ ಸಡನ್ನಾಗಿ ಈ ಥರ ಕೂದಲಿಲ್ಲದೆ ನೋಡಬೇಕು ಅಂದರೆ ಯಾರಿಗಾದ್ರೂ ಕರಳು ಕಿವುಚ್ದಂಗೆ ಆಗುತ್ತೆ. ಇವಾಗ ನನಗೇನೆ ನಾನು ಫಸ್ಟ್ ಎಪಿಸೋಡ್ ಈ ಥರ ಶೂಟ್ ಮಾಡಿದರೂ ಕೂಡ ಫಸ್ಟ್ ಎಪಿಸೋಡ್ ಹೋಗಿ ನೋಡಿದೆ, ನನ್ನ ಕಣ್ಣಲ್ಲೂ ನೀರಿತ್ತು. ಹೀಗೆ ಅದನ್ನು ಆ ಸಾಂಗ್ಗೆ ಅದು ಎಲ್ಲ ನೋಡುವಾಗ. ಬಟ್ ಕಷ್ಟ ಇತ್ತು. ಯಾಕಂದರೆ ದಟ್ ವಾಸ್ ನಾಟ್ ಈಸಿ. ಅವರು 3 hours ತಗೊಳ್ತಾಯಿದ್ರು ಅದನ್ನು ಹಾಕೋದಕ್ಕೆ, ಅಲ್ಲಾಡದೆ ಕುತ್ಕೊಳ್ಬೇಕಿತ್ತು. ಅದಾದಮೇಲೆ ಅವ್ರು ಹೇಳಿದ ಪ್ರಕಾರ ಸಿನಿಮಾಗೆಲ್ಲ ಹಾಕುವಾಗ 3 years ಮ್ಯಾಕ್ಸಿಮಮ್ ಇರುತ್ತೆ ಅಂತ. ಬಟ್ ನಾವು ಬೆಳಗಿಂದ ಸಂಜೆವರೆಗೂ ಮೇಂಟೈನ್ ಮಾಡಿ, ಸಂಜೆನೂ ಅಲ್ಲ ರಾತ್ರಿವರೆಗೂ ಮೇಂಟೈನ್ ಮಾಡಿ ಶೂಟ್ ಮಾಡಿದ್ದೀವಿ. ಅಂದರೆ ಅದು ಫುಲ್ ಹೇಗೆಂದರೆ ಗ್ಯಾಫ್ ಕೊಟ್ಟು ಫುಲ್ ಒಂಥರ ಪ್ಲಾಸ್ಟಿಕ್ ಥರ, ಏನೂ ಅದು ಗಾಳಿ ಆಡೋಕ್ಕೂ ಆಗಲ್ಲ, ಫುಲ್ ಗಮ್ಮ ಕಂಟಿಸ್ಬಿಟ್ಟಿರ್ತಾರೆ. ಸೊ ಅವ್ರು ಗಮ್ಮೆಲ್ಲ ಏನು ಹಾಕಿರ್ತಾರೆ, ಸಂಜೆ ಅಷ್ಟೊತ್ತಿಗೆ ಫುಲ್ ಬೆವ್ತು ಫುಲ್ ನೀರು ಥರ ಆಗಿಬಿಟ್ಟಿರ್ತಿತ್ತು. ಸೊ ಕಷ್ಟ ಇತ್ತು. ಬಟ್ ಪಾತ್ರಕ್ಕೋಸ್ಕರ ಇಷ್ಟಪಟ್ಟು ಮಾಡಿದ್ದೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.